ನಮಸ್ಕಾರ. ಮುಂಬೈ ಸೋತ ಬಳಿಕ ಬದಲಾಯಿತು WPLನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಪ್ಲೇ ಆಫ್ ತಲುಪಿತು ಗುಜರಾತ್ ಜೈಂಟ್ಸ್. RCBಗೆ ದೊಡ್ಡ ಲಾಭ. ಹೀಗಿದೆ ನೋಡಿ ಹೊಸ ಅಂಕಪಟ್ಟಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಮುಂಬೈ ಸೋತ ಬಳಿಕ ಬಿಡುಗಡೆ ಆಗಿರುವ ಹೊಸ WPL ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCBಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ವಡೋದರದಲ್ಲಿ ನಡೆದ WPLನ 19ನೇ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಗುಜರಾತ್ 11 ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಎರಡನೇ ತಂಡವಾಗಿ WPLನ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ಸ್ನೇಹಿತರೆ. ಇದಲ್ಲದೆ ಸತತ ಎರಡನೇ ಬಾರಿ ಎಲಿಮಿನೇಟರ್ ಪಂದ್ಯವಾಡಲು ಗುಜರಾತ್ ತಂಡ ಸಜ್ಜಾಗಿದೆ. ಅತ್ತ ಈ ಪಂದ್ಯದಲ್ಲಿ ರೋಚಕ ಸೋಲು ಕಾಣುವ ಮೂಲಕ ಮುಂಬೈ ತಂಡದ ಪ್ಲೇ ಆಫ್ ಹಾದಿ ಮತ್ತಷ್ಟು ದುರ್ಗಮಗೊಂಡಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 167 ರನ್ ಕಲೆ ಹಾಕಿತು. ತಂಡದ ಪರ ನಾಯಕಿ ಆಶ್ಲೆ ಗಾರ್ಡನ್ 46 ಮತ್ತು ಜಾರ್ಜ್ ವೆರ್ಹಮ್ 44 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ ತಂಡ ಆರಂಭಿಕ ಆಘಾತ ಪಡೆದುಕೊಂಡಿತು. ಆದಿಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮುಂಬೈ ತಂಡಕ್ಕೆ ಆಸರಿಯಾಗಿ ನಿಂತರು ಸ್ನೇಹಿತರೆ. ಇನ್ನು ಕೊನೆ ಓವರ್ನಲ್ಲಿ ತಂಡದ ಗೆಲುವಿಗೆ 26 ರನ್ಗಳ ಅಗತ್ಯವಿರುತ್ತದೆ. ನಾಯಕಿ ಆಶ್ಲೆ ಗಾರ್ಡನ್ ಡಿಫೆಂಡ್ ಮಾಡಿಕೊಂಡು ಗುಜರಾತ್ ತಂಡಕ್ಕೆ 11 ರನ್ಗಳ ರೋಚಕ ಗೆಲುವು ತಂದುಕೊಟ್ಟರು. ಇನ್ನು ಇತ್ತ ಹರ್ಮನ್ ಪ್ರೀತ್ ಕೌರ್ 48 ಎಸೆತಗಳಿಂದ 8 4 ಹಾಗೂ 4 6ಗಳ ಸಹಾಯದಿಂದ ಅಜಯ್ 82 ರನ್ ಬಾರಿಸಿದರಾದರೂ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ. ಇನ್ನು ಇದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ ಸ್ಥಾನದಲ್ಲಿ ನಮ್ಮ RCB ತಂಡವಿದ್ದು RCB ತನ್ನ ಲೀಗ್ ಸುತ್ತಿನ ಎಲ್ಲ 8 ಪಂದ್ಯಗಳನ್ನು ಆಡಿ 6 ಗೆಲುವುಗಳೊಂದಿಗೆ 12 ಅಂಕಗಳನ್ನು ಪಡೆದುಕೊಂಡು ಟೇಬಲ್ ಟಾಪರ್ಸ್ ಆಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು GG ಆಡಿದ 8 ಪಂದ್ಯಗಳಿಂದ 5 ಗೆಲುವು 3 ಸೋಲು ಕಂಡು 10 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. ಇನ್ನು ತೃತೀಯ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು MI ಕೂಡ ತನ್ನ ಎಲ್ಲ 8 ಪಂದ್ಯಗಳಿಂದ ಕೇವಲ 3 ಗೆಲುವು ಪಡೆದುಕೊಂಡು 5 ಸೋಲುಗಳನ್ನು ಕಾಣುವ ಮೂಲಕ 6 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದೆ. ಇನ್ನು 4ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು DC ಕೂಡ ಆಡಿದ 7 ಪಂದ್ಯಗಳಿಂದ 3 ಗೆಲುವು ಪಡೆದುಕೊಂಡು 6 ಅಂಕಗಳೊಂದಿಗೆ ಮೈನಸ್ ನೆಟ್ ಹೊಂದಿರುವ ಕಾರಣ 4ನೇ ಸ್ಥಾನದಲ್ಲಿದೆ. ಇನ್ನು 5ನೇ ಸ್ಥಾನದಲ್ಲಿ UP ವಾರಿಯರ್ಸ್ ತಂಡವಿದ್ದು UP ಕೂಡ ಆಡಿದ 7 ಪಂದ್ಯಗಳಿಂದ 2 ಗೆಲುವು ಪಡೆದುಕೊಂಡು 4 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆಯ ಮತ್ತು 5ನೇ ಸ್ಥಾನವನ್ನು ಪಡೆದುಕೊಂಡು ಈ ಹಂತದಲ್ಲಿ RCB ಮತ್ತು ಗುಜರಾತ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. 3ನೇ ಸ್ಥಾನಕ್ಕಾಗಿ ಮುಂಬೈ ಮತ್ತು ಡೆಲ್ಲಿ ಹಾಗೂ UP ಮಧ್ಯೆ ತೀವ್ರ ಫೈಟ್ ಏರ್ಪಟ್ಟಿದ್ರೂ ಕೂಡ ಡೆಲ್ಲಿ ಹಾಟ್ ಫೇವರಿಟ್ ತಂಡವಾಗಿ ಕಾಣಿಸಿಕೊಳ್ತಾ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾವ ತಂಡ 3ನೇ ಟೀಮ್ ಆಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.